ನಮಸ್ಕಾರ. ಜನ್ಮದ ಗೆಳತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡದ ಪ್ರತಿಭಾವಂತ ನಟ ಮಾಸ್ಟರ್ ಆನಂದ್ ಅತ್ಯಂತ ಪುಟ್ಟ ವಯಸ್ಸಿನಲ್ಲೇ ಬಣ್ಣದ ಜಗತ್ತಿಗೆ ಎಂಟ್ರಿಯಾದ ಆನಂದ್ ಹಾಸ್ಯ ನಟರಾಗಿ ಸಾಕಷ್ಟು ಹೆಸರು ಮಾಡಿದ್ದು ನಮಗೆಲ್ಲ ಗೊತ್ತೇ ಇದೆ. ಇನ್ನು ಅವರ ಮದುವೆ ವಿಚಾರಕ್ಕೆ ಬರೋದಾದ್ರೆ 25ನೇ ವಯಸ್ಸಿಗೆ ಆನಂದ್ ವೈವಾಹಿಕ ಬದುಕಿಗೆ ಕಾಲಿಟ್ರು. ಸಿನಿಮಾ ರಂಗದಲ್ಲೇ ಇದ್ರೂ ಕೂಡ ಹಿರಿಯರು ಒಪ್ಪಿದ ಹುಡುಗಿಯನ್ನ ಮದುವೆಯಾದ್ರು ಮಾಸ್ಟರ್ ಆನಂದ್. ಹಾಗಾದ್ರೆ ತಮ್ಮ ಜನ್ಮದ ಗೆಳತಿಯ ಬಗ್ಗೆ ಅವರೇನ್ ಹೇಳ್ತಾರೆ ಅನ್ನೋದನ್ನ ಅವರ ಮಾತಲ್ಲೇ ಕೇಳಿ. ಮೊದಲನೇದಾಗಿ ಸುವರ್ಣ ನ್ಯೂಸ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ, ಕಲಾಭಿಮಾನಿಗಳಿಗೆ, ನಿಮ್ಮನೆ ಹುಡುಗ ಮಾಸ್ಟರ್ ಆನಂದ್ ಮಾಡುವ ನಮಸ್ಕಾರಗಳು. ಸೊ ಎಲ್ಲವೂ ಅಚಾನಕ್ಕಾಗಿ ನಾನು ಸಿನಿಮಾಗೆ ಬಂದಿದ್ದೆ ಅಷ್ಟೇ. ಕಾನಿಷ್ಕಾ ಹೋಟ್ಲಲ್ಲಿ ಒಂದು ಸತಿ ಈ ಕಾಫಿ ತಿಂಡಿಗೆ ಅಂತ ಸುಮ್ಮನೆ ನಮ್ಮ ತಂದೆ ಕರ್ಕೊಂಡು ಹೋಗಿದ್ರು. ನಮ್ಮ ಎದುರುಗಡೆ ಟೇಬಲಲ್ಲಿ ಶೆಣೈ ಅಂಕಲ್ ಅಂತ ಚಿತ್ರಾ ಶೆಣೈ ಇದಾರಲ್ಲ, ಅವರ ಹಸ್ಬೆಂಡು ಗುರುದಾಸ್ ಶೆಣೈ ಅಂತ. ಶೆಣೈ ಅಂಕಲ್ಲು ಮತ್ತು ರಾಜೇಂದ್ರ ಕುಮಾರ್ ಆರ್ಯ ಅವರು ಮತ್ತು ಸಿ ಕೈ ಚಂದ್ರು ಅಂಕಲ್ಲು ಇವರೆಲ್ಲ ತಿಂಡಿ ಕಾಫಿ ತೊಗೊತಾಯಿದ್ರು. ಸೊ ಸುಮ್ಮನೆ ಈಗ ನಾವು ಒಂದು ಹೋಟ್ಲಿಗೆ ಹೋದಾಗ ಏನಾಗುತ್ತೆ, ನಮ್ಮ ಅಕ್ಕಪಕ್ಕದ ಟೇಬಲಲ್ಲಿ ಯಾವ್ದಾದ್ರು ಮಗು ಚೆನ್ನಾಗಿ ಮಾತಾಡೋರು ನಾವು ಕರೆದು ಮಾತಾಡ್ಸೋದು ಒಂದು ರೂಢಿ. ಮಾತಾಡಿಸ್ತೀವಿ ನಾವು ಕರೆದು, ಏನು ಪುಟ್ಟ ನಿನ್ನ ಹೆಸರು, ಚಾಕ್ಲೇಟ್ ಬೇಕಾ ತಗೋ ಅಂತ. ಆ ರೀತಿಯೇ ಅವ್ರು ನಾನು ಮಾತಾಡಿಸಿದ್ದು. ಬಟ್ ಅವರು ನನಗೇನು ರೈಮ್ಸ್ ಬರುತ್ತಾ, ಪದ್ಯ ಬರುತ್ತಾ, ABCD ಹೇಳು ಅಂತ ಹೇಳಿದ್ರೆ ನಾನು ಆವಾಗಲೇ ಸಿನಿಮಾ ಡೈಲಾಗು ಹಾಡೆಲ್ಲ ಹೊಡೆದ್ಬಿಟ್ಟೆ. ರವಿ ಸರ್ ಅದೇ ಹೋಟ್ಲಲ್ಲಿ ರೂಮ್ ಮಾಡಿದರು, ಕಾನಿಷ್ಕಾ ಹೋಟ್ಲಲ್ಲಿ. ಅವರು ಹಂಸಲೇಖ ಸರ್ ಟ್ಯೂನ್ ಮಾಡೋದಕ್ಕೆ ಕಿಂದರ ಜೋಗಿ ಚಿತ್ರಕ್ಕೆ. ಮೊದಲನೇ ಸಿನಿಮಾ ಕಿಂದರ ಜೋಗಿ ಅನ್ನೋ ಸಿನಿಮಾದಲ್ಲಿ ನನಗೊಂದು ಹಾಡಲ್ಲಿ ಒಂದೇ ಒಂದು ಪಾತ್ರ ನನಗೆ ಸಿಕ್ತು. ಸೊ ಇವತ್ತಿಗೂ ನನ್ನ ಮೊದಲನೇ ಸಿನಿಮಾ ಅಂತ ಲೆಕ್ಕಕ್ಕೆ ನಾನು ಹೇಳಬೇಕು ಅನ್ನೋದಾದರೆ ಕಿಂದರ ಜೋಗಿ ಚಿತ್ರನೇ ನಾನು ಹೇಳಬೇಕು. ಮದುವೆ ಒಂದೇ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಹುಡುಗನ ನೀವು ಕೇಳಿ, ಮದುವೆ ಅಂತ ಬಂದ ತಕ್ಷಣವೇ ಫಸ್ಟು ಬೇಡ ಅಂತಲೇ ಅಂತಾರೆ. ನಾರ್ಮಲಾಗಿ ಕೇಳಿದಾಗ 90%, 10% ನಂಗೆ ಗೊತ್ತಿಲ್ಲ. ಏನಕ್ಕೆ ಅಂದರೆ ಜವಾಬ್ದಾರಿಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಏನೇ ಇರಲಿ, ಫಸ್ಟು ಒಂದು ಕೆಲಸ, ಪರ್ಮನೆಂಟ್ ಕೆಲಸ, ಅದರಿಂದ ಒಂದು ಪರ್ಮನೆಂಟ್ ದುಡಿಮೆ, ಅದಾದಮೇಲೆ ನನ್ನ ಜೊತೆ ಇನ್ನೆಲ್ಲವೂ ಆ್ಯಡ್ ಆಗ್ತಾ ಹೋಗುತ್ತೆ. ಹೆಂಡತಿ, ಮಕ್ಕಳು, ರೆಸ್ಪಾನ್ಸಿಬಿಲಿಟೀಸ್ಗಳು. ಸೊ ಹಾಗಾಗಿ ಒಬ್ಬ ಸಿನಿಮಾದಲ್ಲಿರೋನು, ಸೀರಿಯಲ್ ಮಾಡೋನು, ಆಮೇಲೆ 10 ಜನಕ್ಕೆ ಆನ್ಸರಬಲ್ಲು, ನಾಳೆ ದಿವಸ ಒಳ್ಳೆಯದು ಕೆಟ್ಟದ್ದಕ್ಕೆ ಮಾತಾಡಬೇಕು ಅನ್ನೋ ಪರಿಸ್ಥಿತಿ ಎಲ್ಲ ಇದ್ದಾಗ ಸ್ವಲ್ಪ ಕಷ್ಟನೇ. ಯಾರೇ ಆಗಲಿ ಆ ಥಾಟ್ ತೊಗೊಂಡು ಹೆಣ್ಣು ಕೊಡೋಕ್ಕೆ ಮುಂದೆ ಬರೋದು, ಇದೆಲ್ಲ ನನಗೂ ಗೊತ್ತಿತ್ತು. ಓಕೆನಾ. ಸೊ ಹಂಗಾಗಿ ನನಗೆ ಮದುವೆ ಅನ್ನೋ ಬರೀ ನಾನು ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಆದರೆ ನಮ್ಮ ತಾಯಿಗೆ ಏನು ಉದ್ದೇಶ ಅಂತಂದರೆ ಬೇಗ ಒಂದು ಸೆಟ್ಲ್ ಆಗುತ್ತೆ. ಅಥವಾ ಈ ವೆಯ್ಟಿಂಗ್ ಗೇಮ್ ಇರುತ್ತೆ ಗೊತ್ತಾ, ನಾವು ಸಿನಿಮಾದಲ್ಲಿ ಇವತ್ತಲ್ಲ ನಾಳೆ ಇನ್ನೊಂದು ಸಿನಿಮಾ ನಾನು ಮಾಡ್ತೀನಿ, ಒಂದು ಡಿಸಿಷನ್ ಮೇಕಿಂಗ್ ಟಕ್ಕಂತ ಬರೋಲ್ಲ ನಾವು. ಈ ಟೈಮ್ ತೊಗೊಳ್ಳೋ ಪ್ರೋಸೆಸ್ಸೇ 3 ತಿಂಗಳು 6 ತಿಂಗಳು ಆಗೋಗ್ಬಿಡವು. ಅದಕ್ಕೆಲ್ಲ ಒಂದು ಕಡಿವಾಣ ಬರಬೇಕು ಅಂತಂದರೆ ಒಂದು ಸೀರಿಯಸ್ನೆಸ್ ಬರಬೇಕು. ಅದು ಮದುವೆ ಆದ್ರೇ ಆ ಪ್ರೆಷರ್ ಅಟ್ಲೀಸ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ಪ್ರಾಯಶಃ ಎಲ್ಲ ಗಂಡೆತ್ತವ್ರ ಮನೇಲಿ ಇರುತ್ತಿದ್ದು. ಡೈರೆಕ್ಷನ್ಗೆ ನಾನು ಬರ್ತಿದ್ದಂಗೆ ಮದುವೆ ಫಿಕ್ಸ್ ಮಾಡಿಬಿಟ್ರು. ಇನ್ನೇನು ಆಯ್ತಲ್ಲ, ಮಾಡಿದೆಲ್ಲ, ಇವಾಗಲಾರು ಆಗ್ಬಿಡು ಅಂದ್ಬಿಟ್ಟು ಅಂತ. ಸೊ ಎಲ್ಲರೂ ಹ್ಯಾಪಿಯಾಗಿರೋವಂಥ ಒಂದು ಡಿಸಿಷನ್ ತೊಗೊಳ್ಳೋಣ ಅಂತಲೇ ನಾನು ಮದುವೆಗೆ ಒಪ್ಕೊಂಡೆ. ಆವಾಗ ನಾನು ಅದೇ ಚಾಲೆಂಜ್ ಕೊಟ್ಟಿದ್ದು, ನನಗೆ ಯಾರು ಹೆಣ್ಣು ಕೊಡ್ತಾರೆ, ಸಿನಿಮಾದವ್ನು ನಾನು, ಸೀರಿಯಲ್ನವನು, ಆಯ್ತು ಹುಡುಕಿ ಯಾರು ಹೆಣ್ಣು ಕೊಡ್ತಾರೆ ನೋಡಿ ಹುಡುಕಿ ಅಂದ್ಬಿಟ್ಟು ನಾನು ಒಂದಷ್ಟು ಚಾಲೆಂಜ್ ಬಿಸಾಕಿದೆ. ಒಂದು 6 ತಿಂಗಳು ಹುಡುಕಿದ್ರು. ಆಮೇಲೆ ಇಲ್ಲಿ ಅದೇ ಹೇಳ್ತಾರಲ್ಲ ಗಾದೆ ಮಾತು, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅನ್ನೋ ಥರ. ಫಸ್ಟ್ ಇವಳು ಜಾತಕ ಬಂದಿತ್ತು, ಇವಳ ಬಗ್ಗೆ ಎಲ್ಲ ಹೇಳಿದ್ರು ನನಗೆ. ಹುಡುಗಿ ಓದ್ತಾ ಇದ್ದಾಳೆ, ನೆಕ್ಸ್ಟ್ ಏನೋ ಟೀಚರು TCH ಓದಬೇಕು ಅಂತ ಆಸೆ ಇದೆಯಂತೆ, MCOM ಮಾಡಬೇಕು ಅಂತೆಲ್ಲ ಇದ್ದಾಳೆ, ಅದೊಂದಕ್ಕೆ ಮಾತ್ರ ಪರ್ಮಿಷನ್ ಕೊಡಬೇಕಂತೆ, ಬಟ್ ಫ್ಯಾಮಿಲಿ ಎಲ್ಲ ಹಿಂಗೆ ಅಂತ. ನಾನು ನೋಡೋಕ್ಕೆ ಇಷ್ಟ ಇಲ್ಲ ನಂಗೆ ಜಾತಕ. ನನಗೆ ಶೂಟಿಂಗ್ ಬ್ಯುಸಿ, ನಮಗಿಲ್ಲಿ ಎಪಿಸೋಡ್ಗಳು ಬಂದಿಲ್ಲ, ವಾರ TRP ಬಂದಿಲ್ಲ ಅಂತ ನಮ್ಮದೇ ರಗಳೆಗಳು, ರಾಮಾಯಣಗಳು ನಾವಿರ್ತೀವಿ, ಬೇಡ ಅಂದ್ಬಿಟ್ಟಿದ್ದೆ. 6 ತಿಂಗಳು ಆದಮೇಲೆ ಬಟ್ ನಮ್ಮಮ್ಮ ಇವ್ರ ಫ್ಯಾಮ್ಲಿ ಜೊತೆ ಟಚ್ಚಲ್ಲೇ ಇದ್ರು, ಇವ್ರ ಫ್ಯಾಮ್ಲಿ ಜೊತೆ. ಸೊ ಆವಾಗೇನಾಯಿತು, ಹೀಗೆ ಮಾತುಕತೆ ಬಂದಾಗ ಇವಳ ಫೋಟೋ ನನಗೆ ಅವಾಗ ಆರ್ಕುಟ್ ಫೇಮಸ್ಸು ಫೇಸ್ಬುಕ್ಗಿಂತ. ಇವಳ ಫೋಟೋ ನೋಡಿದ್ಮೇಲೆ ಈ ಹುಡುಗಿನ ಆಯಿತು ಫಾರ್ವರ್ಡ್ ಮಾಡಿ ಅಂತಂದೆ. ನೋಡ್ರಿ 6 ತಿಂಗಳಾದಮೇಲೂ ಇನ್ನೂ ಇವ್ರ ಮನೇಲಿ ಬೇರೆ ಯಾವ ಹುಡುಗನೂ ನೋಡಿರಲಿಲ್ಲ. ಸೊ ಹೋದ್ವಿ, ಮಾತಾಡಿದ್ವಿ, ಆಯಿತು. ಬಟ್ ನಾನು ಮದುವೆ ಆಗಿದ್ದ ವರ್ಷ ಅಧಿಕ ಮಾಸ ಅಂತನೇನೋ ಅಂತಾರಂಥದ್ದು, ಬೇರೆ ಮುಹೂರ್ತಗಳೇ ಇರಲಿಲ್ಲ. ಫೆಬ್ರವರಿಲಿ ನೋಡಿ ಮಾರ್ಚೇ ಮದುವೆ ಆಗೋಯ್ತು ನಂದು.
ನಂದಿನಿ ಅನ್ನೋ ಜನುಮದ ಗೆಳತಿ ಮಾಸ್ಟರ್ ಆನಂದ್ ಬಾಳಲ್ಲಿ ಕಾಲಿಟ್ಟಿದ್ದು ಹೇಗೆ ಅನ್ನೋದನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.